ನಮಸ್ಕಾರ ಫ್ರೀಡಮ್ ನ್ಯೂಸ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಇದು ಇಡೀ ಸ್ಯಾಂಡಲ್ವುಡ್ಡೇ ಶೇಕ್ ಮಾಡುವಂತಹ ಸ್ಟೋರಿ. ಸ್ಯಾಂಡಲ್ವುಡ್ನ ಮಂದಿ ನೋಡಲೇಬೇಕಾದಂತಹ ಸ್ಟೋರಿ. ಚಿತ್ರರಂಗದ ಟಾಪ್ ನಟನಿಂದಲೇ ಆಗಿರುವಂತಹ ದೌರ್ಜನ್ಯದ ಸ್ಟೋರಿ ಇದು. ಯಾರನ್ನ ಆರಾಧಿಸ್ತಿರೋ ಆ ನಟನೇ ಮಾಡಿರುವಂತಹ ಮಹಾ ಎಡವಟ್ಟಿನ ಸ್ಟೋರಿ. ಫ್ರೀಡಮ್ ಟಿವಿ ಇವತ್ತು ಆ ಕರ್ಮಕಾಂಡದ ಸ್ಟೋರಿಯನ್ನು ಬಟಾಬಯಲು ಮಾಡ್ತಾ ಇದೆ. ಆ ಸ್ಟಾರ್ ನಟ ಮಾಡಿದ ಕೀಚಕ ಕೃತ್ಯವನ್ನು ಇವತ್ತು ಫ್ರೀಡಮ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ಇಡೀ ಸ್ಯಾಂಡಲ್ವುಡ್ಡೇ ಶೇಕ್ ಮಾಡುವಂತಹ ಸ್ಟೋರಿ. ಚಿತ್ರರಂಗದ ಟಾಪ್ ನಟನೊಬ್ಬನಿಂದಲೇ ಆಗಿರುವಂತಹ ದೌರ್ಜನ್ಯದ ಸ್ಟೋರಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೀವು ಯಾರನ್ನ ಆರಾಧಿಸ್ತಿರೋ ಆ ನಟನೇ ಮಾಡಿರುವಂತಹ ಮಹಾ ಎಡವಟ್ಟು ಫ್ರೀಡಮ್ ಟಿವಿ ಬಟಾಬಯಲು ಮಾಡ್ತಾ ಇದೆ. ಆ ಸ್ಟಾರ್ ನಟ ಮಾಡಿದ ಕೀಚಕ ಕೃತ್ಯವನ್ನು ಫ್ರೀಡಮ್ ಟಿವಿಯಲ್ಲಿ ಸ್ಟಾರ್ ನಟನ ಎಡವಟ್ಟು ಇವತ್ತು ಅನಾವರಣ ಆಗ್ತಾ ಇದೆ. ಸಾಕಷ್ಟು ಜನ ನಮ್ಮ ನಟ ಅಂತ ಆರಾಧಿಸ್ತೀರಾ, ಗೌರವಿಸ್ತೀರಾ, ಪ್ರೀತಿ ಎಲ್ಲವನ್ನೂ ಕೂಡ ಕೊಡ್ತೀರಾ. ಆದರೆ ಕೆಲವೊಂದು ಸಲ ನೀವು ಯಾರನ್ನ ಮಾಡೆಲ್ ಆಗಿ ತೆಗೆದುಕೊಳ್ತೀರಾ, ಯಾರನ್ನ ಭಾಳ ಭಕ್ತಿ ಭಾವದಿಂದ ನೋಡ್ತೀರಾ, ಅಂಥವರೇ ಒಂದೊಂದು ಸಲ ಸಮಾಜಕ್ಕೆ ಮಾರಕ ಆಗಿಬಿಡ್ತಾರೆ. ಯಾಕಂದರೆ ಒಬ್ಬ ನಟ ಆದವರು ಸಾರ್ವಜನಿಕ ಜೀವನದಲ್ಲಿ ಬದುಕ್ತಾ ಇರೋರು ಯಾರೇ ಆಗಿರ್ಬೋದು, ಒಬ್ಬ ನಟನೇ ಆಗಿರ್ಬೇಕಂತಿಲ್ಲ, ಯಾವುದೇ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಸಮಾಜಕ್ಕೆ ಮಾದರಿ ಆಗಿರಬೇಕಾಗ್ತದೆ. ಆದರೆ ಅಂಥವ್ರನ್ನ ಸಾಕಷ್ಟು ಜನ, ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಆರಾಧನೆ ಮಾಡ್ತಾ ಇರ್ತಾರೆ, ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ, ಅವರ ಅಭಿಮಾನಿಗಳಾಗಿರ್ತಾರೆ. ಆದರೆ ನೀವು ಯಾರನ್ನ ಆರಾಧನೆ ಮಾಡ್ತಿರೋ ಅವರೇ ಇವತ್ತು ಮಾರಕ ಆಗುವಂತಹ, ಸಮಾಜ ಒಪ್ಪಲ್ಲ ಅಂತಹ ಘಟನೆಗಳನ್ನು ಮಾಡ್ತಾ ಇರ್ತಾರೆ. ಇವತ್ತು ಆ ಸ್ಟಾರ್ ನಟನ ಬಗ್ಗೆ ಇವತ್ತು ಸ್ಯಾಂಡಲ್ವುಡ್ಡೇ ಚೀತು ಅಂತ ಇದೆ. ಹಾಗಾಗಿ ಸ್ಯಾಂಡಲ್ವುಡ್ ಶೇಕ್ ಆಗುವಂತ ಸ್ಟೋರಿ ಅಂತ ಹೇಳಿದ್ದು. ಒಂದು ಕಡೆ ದೌರ್ಜನ್ಯ. ಸ್ಯಾಂಡಲ್ವುಡ್ ಅಂದರೆ ಅದಕ್ಕೆ ಆದಂತಹ ಒಂದು ಘನತೆ, ಗೌರವ ಇದೆ. ಸಾಕಷ್ಟು ಜನ ಸ್ಯಾಂಡಲ್ವುಡ್ನಲ್ಲಿ ಇದ್ದು ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟು, ಮನೋರಂಜನೆಯನ್ನು ಕೊಟ್ಟು, ಎಲ್ಲವನ್ನು ಕೂಡ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡಂತಹ ಸಾಕಷ್ಟು ಮಹಾನೀಯರಿದ್ದಾರೆ. ಅಂತಹ ಸ್ಯಾಂಡಲ್ವುಡ್ನಲ್ಲಿ ಕೆಲವೊಂದು ಅಚಾತುರ್ಯ ಘಟನೆಗಳು ಕೂಡ ನಡೆದು ಹೋಗ್ತಾ ಇರ್ತವೆ, ಕೆಲವೊಂದು ಮಾಡಬಾರದ ಘಟನೆಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ದೌರ್ಜನ್ಯಕ್ಕೆ ನಂಬರ್ 1 ಆಗಿಬಿಡ್ತಾ ಸ್ಯಾಂಡಲ್ವುಡ್. ಹಾಗಾದರೆ ಫ್ರೀಡಮ್ ಟಿವಿ ಇವತ್ತು ಬಟಾಬಯಲು ಮಾಡ್ತಾ ಇದೆ ಆ ಸ್ಟಾರ್ ನಟ ಮಾಡಿದ ಒಂದು ಕೀಚಕ ಕೃತ್ಯವನ್ನು. ಫ್ರೀಡಮ್ ಟಿವಿಯಲ್ಲಿ ಸ್ಟಾರ್ ನಟನ ಎಡವಟ್ಟು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕಂದರೆ ಒಬ್ಬ ಸ್ಟಾರ್ ನಟ ಅಂದರೆ ಅವರಿಗೆ ಆದಂತಹ ಒಂದು ಘನತೆ, ಗೌರವ ಇರ್ತದೆ. ಒಬ್ಬ ಸ್ಟಾರ್ ನಟ ಆಗಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಏಕ್ದಮ್ ಯಾರು ಸ್ಟಾರ್ ಆಗ್ಲಿಕ್ಕೆ ಆಗಲ್ಲ, ರಾತ್ರೋರಾತ್ರಿ ಯಾರು ಸ್ಟಾರ್ ಆಗ್ಲಿಕ್ಕೆ ಆಗಲ್ಲ. ಸ್ಟಾರ್ ಆಗಬೇಕು ಅಂದರೆ ತುಂಬ ಶ್ರಮ ಹಾಕಿರ್ತಾರೆ, ಕಷ್ಟಪಟ್ಟು ಬಂದಿರ್ತಾರೆ. ಆಮೇಲೆ ಅವ್ರದ್ದೇ ಆದಂತಹ ಒಂದಿಷ್ಟು ಸ್ಥಾನಮಾನಗಳನ್ನು ಗಿಟ್ಟಿಸ್ಕೊಳ್ಳಿಕ್ಕೆ, ಅವ್ರನ್ನ ಗುರುತಿಸ್ಕೊಳ್ಳಿಕ್ಕೆ ಸಾಕಷ್ಟು ಕಷ್ಟಪಟ್ಟಿರ್ತಾರೆ, ಬೆವರು ಸುರಿಸಿರ್ತಾರೆ, ಹಗಲು ರಾತ್ರಿ ಶ್ರಮ ಹಾಕಿರ್ತಾರೆ. ಒಂದು ಮಾತಿದೆ, ಇಲ್ಲಿ ಕಲಾ ದೇವತೆ ಎಲ್ಲರನ್ನೂ ಕೈ ಬೀಸಿ ಕರಿತಾಳೆ, ಆದರೆ ಕೆಲವ್ರನ್ನ ಮಾತ್ರ ಆರಿಸ್ಕೊಳ್ತಾಳೆ ಅಂತ ಒಂದು ಮಾತಿದೆ. ಅಂಥದ್ರಲ್ಲಿ ಇವತ್ತು ನಾವು ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಈ ಸ್ಟಾರ್ ನಟ ಆ ಕಲಾದೇವತೆ ಕೈ ಬೀಸಿ ಕರೆದಂತಹ ಲಿಸ್ಟಲ್ಲಿ ಆ ನಟ ಇದ್ದಾರೆ. ಆದರೆ ಅವ್ರು ಮಾಡೋದೇನು? ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡಬೇಕು, ಜನರಿಗೆ ನಗಿಸ್ಬೇಕು, ಮನೋರಂಜನೆಯನ್ನು ಕೊಡಬೇಕು, ಸಮಾಜದಲ್ಲಿ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟು ಒಂದು ಮಾದರಿಯಾಗುವಂಥ ಚಿತ್ರಗಳನ್ನ ಕೊಡಬೇಕು. ನೋಡಿ, ಇವತ್ತು ಅಣ್ಣವ್ರನ್ನ ಸಾಕಷ್ಟು ಜನ ನೆನೆಸ್ಕೊಳ್ತಾರೆ. ಕಾರಣ ಅವ್ರು ಮಾಡಿರುವಂತಹ ಎಲ್ಲ ಚಿತ್ರಗಳಲ್ಲೂ ಕೂಡ ಒಂದೊಂದು ಮೆಸೇಜ್ಗಳಿದ್ದಾವೆ. ಶಂಕರ್ನಾಗ್ ಮಾಡಿರುವಂತಹ ಒಳ್ಳೊಳ್ಳೆ ಚಿತ್ರಗಳನ್ನು ಇವತ್ತು ನೆನೆಸ್ಕೊಳ್ತಾರೆ. ಇನ್ನು ಆ ಸ್ಟಾರ್ ನಟ ಚಿತ್ರರಂಗದ ಪಾಲಿಗೆ ಚಿನ್ನ, ರನ್ನ, ದೊಡ್ಡಣ್ಣ ಅಂತ ಗುರುತಿಸ್ಕೊಂಡಿದ್ದಾರೆ. ಇವತ್ತೇನು ನಾವು ಹೇಳ್ತಾ ಇದೀವಲ್ಲ, ಆ ಸ್ಟಾರ್ ನಟ ಚಿತ್ರರಂಗದ ಪಾಲಿಗೆ ಚಿನ್ನ, ರನ್ನ, ದೊಡ್ಡಣ್ಣ ಆಗಿ ಗುರುತಿಸ್ಕೊಂಡಿದ್ದಾರೆ. ಇನ್ನು ಬರೀ ಚಿತ್ರರಂಗದಲ್ಲಿ ನಟನೆ ಅಷ್ಟೇ ಮಾಡ್ತಾ ಇಲ್ಲ, ರಿಯಾಲಿಟಿ ಶೋನಲ್ಲೂ ಕೂಡ ಆ ಸ್ಟಾರ್ ನಟ ಎತ್ತಿದ ಕೈ. ಇನ್ನು ಈತನ ಕಟ್ಔಟ್ ನೋಡದಂತಹ ಊರೇ ಇಲ್ಲ. ಕರ್ನಾಟಕದ ಮೂಲೆ ಮೂಲೆಗೆ ಹೋದರೂ ಕೂಡ ಆ ಸ್ಟಾರ್ ನಟನ ಕಟ್ಔಟ್ಗಳು ಇರ್ತವೆ. ಆ ಹೆಸರು ಕೇಳಿದವರೇ ಇಲ್ಲ. ಪ್ರತಿಯೊಬ್ಬರು ಕೂಡ ಆ ಹೆಸರನ್ನ ಕೇಳಿರ್ತಾರೆ. ಇಂತಹ ಕಟ್ಟಾಳು ಮಾಡಿದ್ದು ಮಾತ್ರ ಅತಿ ಕೀಚಕ ಕೃತ್ಯ. ಇಂತಹ ಕಟ್ಟಾಳು ಮಾಡಿದ್ದು
ಜನ ಒಪ್ಪುವಂಥದ್ದಲ್ಲ, ಸಮಾಜ ಒಪ್ಪುವಂಥದ್ದಲ್ಲ. ಹಲವು ಯುವತಿಯರಿಗೆ ಹಲ್ವಾ ತಿನ್ನಿಸಿದಾರಂತೆ ಆ ಸ್ಟಾರ್ ನಟ. ಆಕ್ಟಿಂಗಿಗೂ ಸೈ, ಹುಡುಗಿಯರನ್ನ ಪಟಾಯಿಸೋಕ್ಕೂ ಸೈ ಅಂತ ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದಾರೆ. ಸೆಟ್ನಲ್ಲೇ ಪಟಾಯಿಸಿ ಝುಮ್ ಝುಮ್ ಮಾಯ ಮಾಡ್ತಾರೆ ಅವರು. ಸೆಟ್ನಲ್ಲೇ ಪಟಾಯಿಸ್ಬಿಡ್ತಾರೆ. ಯಾಕಂದರೆ ಸಾಕಷ್ಟು ಜನ ಚಿತ್ರರಂಗದಲ್ಲಿ ಗುರುತಿಸ್ಕೊಳ್ಬೇಕು, ನಾನೊಂದು ಟಾಪ್ ಹೀರೋಯಿನ್ ಆಗಬೇಕು ಅನ್ನುವಂತಹ ಕನಸನ್ನು ಇಟ್ಕೊಂಡು ಬಂದಿರ್ತಾರೆ. ಯಾವಾಗ ಒಬ್ಬ ಸ್ಟಾರ್ ನಟ ಆಗಬೇಕಂತ ಎಷ್ಟು ಆಸೆ ಇರ್ತದೋ ಅದೇ ರೀತಿ ನಟಿಯರಿಗೂ ಕೂಡ ನಾನೊಂದು ಸ್ಟಾರ್ ನಟಿ ಆಗಬೇಕು ಅಂತ ಬಂದಿರ್ತಾರೆ. ಆದರೆ ಅವರನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ನಾವು ಹೇಳ್ತಾ ಇದ್ದೀವಲ್ಲ, ಇಂತಹ ಸ್ಟಾರ್ ನಟರಿಂದ ಹುಡುಗಿಯರನ್ನ ಇಲ್ಲಿ ಪಟಾಯಿಸ್ತಾ ಇದ್ದಾರೆ. ಸೆಟ್ನಲ್ಲೇ ಪಟಾಯಿಸ್ತಾರೆ. ಎಲ್ಲೋ ಒಂದು ಕಡೆ ಮುಜುಗರ, ಒಂದು ಕಡೆ ಚಿತ್ರರಂಗ ಅಂದರೆ ಅಯ್ಯೋ ಚಿತ್ರರಂಗನ ಅಲ್ಲಿ ಕಾಲೇ ಇಡಬಾರ್ದಪ್ಪ, ಜನ ಸರಿ ಇಲ್ಲ ಅನ್ನುವಂತಹ ಒಂದು ಮೆಸೇಜ್ ಪಾಸ್ ಆಗಿಬಿಟ್ಟಿದೆ ಆಲ್ರೆಡಿ. ಅದಕ್ಕೆ ತಕ್ಕನಾಗೆ ಸ್ಟಾರ್ ನಟರು ಸರಿಯಾಗಿ ನಡ್ಕೊಳ್ಬೇಕು. ಆದರೆ ಸ್ಟಾರ್ ನಟರೇ ಈ ಥರ ಮಾಡ್ತಾ ಇದ್ದಾರೆ. ಇನ್ನು ದೊಡ್ಡ ಮನೆಯೊಂದರ ಸೆಟ್ನಲ್ಲೇ ಹುಡುಗಿಯರ ಜೊತೆ ಇಲ್ಲಿ ಕುಲ್ಲಂ ಕುಲ್ಲ ಆಗಿದೆ. ಕ್ಯಾರವನ್ನಲ್ಲೇ ನಡೆದಂತಹ ಕೃಷ್ಣನ ಆಟ ಬಯಲಾದ್ರೆ ಪಕ್ಕಾ ಸಂಕಟ. ನೋಡಿ ಏನೇನೆಲ್ಲ ನಡೀತದೆ. ಒಂದು ಈಗಾಗಲೇ ಹೇಳಿದಾಗೆ ಚಿತ್ರರಂಗ ಅಂದರೆ ಒಂದು ಕುಟುಂಬ. ಚಿತ್ರರಂಗದಲ್ಲಿ ಸಹ ಕಲಾವಿದರಿಂದ ಹಿಡಿದು ಸ್ಟಾರ್ ನಟರಿಂದ ಹಿಡಿದು ತಂತ್ರಜ್ಞರಿಂದ ಹಿಡಿದು ಎಲ್ಲರೂ ಒಂದು ಕುಟುಂಬದ ಥರ ಇರ್ತಾರೆ. ಆದರೆ ಒಂದು ಚಿತ್ರರಂಗದ ಸೆಟ್ನಲ್ಲಿ ಒಳ್ಳೆ ರೀತಿಯಲ್ಲಿ ಚಿತ್ರಗಳನ್ನು ಕೊಡಬೇಕು, ಒಳ್ಳೆ ರೀತಿಯಲ್ಲಿ ಅಲ್ಲಿ ಶೂಟಿಂಗಿಗೆ ಹೋಗಬೇಕಾಗ್ತದೆ. ತನ್ನ ಜೊತೆ ಏನು ಅಭಿನಯವನ್ನು ಮಾಡ್ತಾ ಇರ್ತಾರಲ್ಲ ಸಹ ಕಲಾವಿದರನ್ನು ಬಹಳ ಗೌರವದಿಂದ ನೋಡ್ಕೊಳ್ಬೇಕಾಗ್ತದೆ. ಅದರ ಕೆಟ್ಟ ದೃಷ್ಟಿಯಲ್ಲಿ ನೋಡ್ಕೊಳ್ಬಾರ್ದು ಅನ್ನುವಂತಹ ಒಂದು ಮಾತು ಎಷ್ಟೇ ಇದ್ರೂ ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ಅವರ ಮನಸ್ಸು ಕೆರಳುತ್ತೋ ಏನೋ ಗೊತ್ತಿಲ್ಲ. ಸೆಟ್ನಲ್ಲೇ ಪಟಾಯಿಸ್ಬಿಡ್ತಾರೆ. ಸಾಕಷ್ಟು ತನ್ನ ಕೃಷ್ಣಲೀಲೆಯನ್ನು ತೋರಿಸ್ಬಿಡ್ತಾರೆ. ಈ ಸ್ಟಾರ್ ನಟ ರಿಯಾಲಿಟಿ ಶೋನಲ್ಲೂ ಕೂಡ ಎತ್ತಿದ ಕೈ. ಇಂತಹ ಕಟ್ಟಾಳು ಮಾಡಿದ್ದು ಈಗ ನಿಜಕ್ಕೂ ಕೂಡ ಅಸಹ್ಯಕರ ಅಂತಾನೆ ಗೊತ್ತಾಗ್ತಾ ಇದೆ. ಇನ್ನು 4 ಹುಡುಗಿಯರ ಜೊತೆ ಸ್ಟಾರ್ ನಟನ ಹುಚ್ಚಾಟ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಬ್ಬರಲ್ಲ ಇಬ್ಬರಲ್ಲ 4 ಹುಡುಗಿಯರ ಜೊತೆ ಸ್ಟಾರ್ ನಟ ತನ್ನ ಹುಚ್ಚಾಟವನ್ನ ಮೆರೆದಿದ್ದಾರೆ. ಬಿಗ್ ಶೋ ಒಂದರಲ್ಲಿ ಪರಿಚಯವಾಗಿದ್ರು ಸಹ ಕಲಾವಿದ್ರು. 4 ಹುಡುಗಿಯರ ಜೊತೆ ಸ್ಟಾರ್ ನಟನ ಹುಚ್ಚಾಟ. ಈ 4 ಹುಡುಗಿಯರು ಚಿತ್ರರಂಗದಲ್ಲಿ ಗುರುತಿಸ್ಕೊಳಕ್ ಬಂದಿದ್ದಾರೆ, ಚೆಲ್ಲಾಟ ಆಡ್ಲಿಕ್ಕೆ ಬಂದಿರಲ್ಲ. ಬಿಗ್ ಶೋ ಒಂದರಲ್ಲಿ ಪರಿಚಯವಾಗಿದ್ರು ಸಹ ಕಲಾವಿದರನ್ನ ರೂಮಿಗೆ ಕರೆಸ್ಕೊಂಡು ಕಾಮದಾಟ ನಡೆದಿದೆ. ನೋಡಿ ಚಿತ್ರರಂಗ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ ಕಾಮದಾಟ. ನಟನ ಈ ಕಾಮಲೀಲೆಗೆ ಕೆರಳಿ ಆ 4 ಹುಡುಗಿಯರು ಕೆಂಡ ಕಾರಿದ್ರು, ಚೀತು ಅಂತ ಉಗಿದಿದ್ರು. ನಟನ ವಿರುದ್ಧ ದೂರು ಕೊಡೋಕ್ಕೂ ಕೂಡ ಆ ಹುಡುಗಿಯರು ಮುಂದಾಗಿದ್ರು. ಆದರೆ ನಟ, ನಾವೀಗೇನು ಹೇಳ್ತಾ ಇದ್ದೀವಲ್ಲ, ಆ ನಟ ಹುಡುಗಿಯರಿಗೆ ಕಾಂಪ್ರಮೈಸ್ ಮಾಡಿಸಿದ್ದು ಆ ಖ್ಯಾತ ಲೇಡಿ ಆಂಕರ್. ಆ ಹುಡುಗಿಯರು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ರು ಆ ನಟನ ವಿರುದ್ಧವಾಗಿ. ಆದರೆ ದಯಮಾಡಿ ಕೊಡಕ್ಕೆ ಹೋಗಬೇಡಿ ಅಂತ ಕಾಂಪ್ರಮೈಸ್ ಮಾಡ್ತಾರೆ. ಇದರಲ್ಲಿ ಮತ್ತೊಂದು ಲೇಡಿ ಆಂಕರ್ ಪಾತ್ರವೂ ಇದೆ. ಲೇಡಿ ಆಂಕರ್ ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ತಾರೆ. ಅಂದರೆ ಆ ನಟನ ಪರವಾಗಿ ನಿಂತ್ಕೊಂಡು ಆ 4 ಜನ ಹುಡುಗಿಯರಿಗೆ ಕಾಂಪ್ರಮೈಸ್ ಮಾಡ್ತಾರೆ. ಹುಡುಗಿಯರಿಗೆ ಸಮಾಧಾನ ಮಾಡಿದ್ರು ಆ ಖ್ಯಾತ ಲೇಡಿ ಆಂಕರ್ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಲೇಡಿ ಆಂಕರ್ ಮಾತಿಗೆ ಸುಮ್ಮನಾಗಿದ್ರು ನೊಂದು ಬೆಂದ ಹುಡುಗಿಯರು. ನಟನ ಈ ಹುಚ್ಚು ಕಾಮದಾಟದ ವಿಚಾರ ಪೊಲೀಸರಿಗೂ ಕೂಡ ಗೊತ್ತಿದೆ. ಆದರೆ ಏನೂ ಮಾಡಲಾಗದೆ ಸೈಲೆಂಟ್ ಆಗಿದ್ದಾರೆ ಪೊಲೀಸ್ನವರು. ಕೇಸ್ ದಾಖಲಾದ್ರೆ ಪಕ್ಕ ಆ ಬಿಗ್ ನಟ ಕೂಡ ಅರೆಸ್ಟ್ ಆಗ್ತಾ ಇದ್ರು. ರೇಪ್ ಕೇಸ್ನಿಂದ ಆ ಸ್ಟಾರ್ ನಟ ಜಸ್ಟ್ ಮಿಸ್ ಆಗಿದ್ದಾರೆ. ಮತ್ತೊಂದು ರೇಪ್ ಕೇಸ್ ನಡೆದಿದೆ. ರೇಪ್ ಕೇಸ್ನಿಂದ ಆ ಸ್ಟಾರ್ ನಟ ಈಗ ಜಸ್ಟ್ ಮಿಸ್ ಆಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಸ್ಟಾರ್ ನಟರನ್ನ ಗೌರವಯುತವಾಗಿ ಕಾಣ್ತಾ ಇದ್ದಾರೆ, ಅಪಾರ ಅಭಿಮಾನ ಬಳಗನ್ನ ಗಳಿಸ್ಕೊಂಡಿರ್ತಾರೆ. ಒಂದು ವ್ಯಕ್ತಿ ಇವತ್ತು ಚಿತ್ರರಂಗಕ್ಕೆ ಕಾಲಿಡಬೇಕು, ಚಿತ್ರರಂಗದಲ್ಲಿ ಗುರುತಿಸ್ಕೊಳ್ಬೇಕು ಅಂದರೆ ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ ಇರ್ತದೆ. ಇಲ್ಲಿ ಅವರ ಶ್ರಮದ ಜೊತೆಗೆ ಅದೃಷ್ಟವೂ ಇರುತ್ತೆ. ಕಲಾದೇವತೆಯ ಆಶೀರ್ವಾದ ಬೇಕಾಗ್ತದೆ. ಕಲಾದೇವತೆ ಈಗಾಗಲೇ ಹೇಳಿದಾಗೆ ಎಲ್ಲರನ್ನೂ ಚಿತ್ರರಂಗಕ್ಕೆ ಕೈ ಬೀಸಿ ಕರೀತಾಳೆ. ಆದರೆ ಕೆಲವರನ್ನ ಮಾತ್ರ ಆರಿಸಿ ಇಟ್ಕೊಳ್ತಾಳೆ. ನಿನ್ನಲ್ಲಿ ಪ್ರತಿಭೆ ಇದೆ, ನಿನ್ನಲ್ಲಿ ಕಲಾ ಕೌಶಲ್ಯ ಇದೆ, ನೀನು ಚಿತ್ರರಂಗದಲ್ಲಿ ಮುಂದುವರಿ ಅಂತ ಕಲಾದೇವತೆ ಆಶೀರ್ವಾದ ಮಾಡ್ತಾಳೆ. ಆ ಕಲಾದೇವತೆಗೆ ಅವಮಾನ ಮಾಡ್ತಾ ಇದ್ದೀರಲ್ರಪ್ಪ ನೀವು.
ನೀವು ಕಲಾವಿದರು ಆಗಿ ಅಂದರೆ ಇಲ್ಲಿ ನೀವು ಕಾಮದಾಟ ಮಾಡ್ತಾ ಇದ್ದೀರ. ನೋಡಿ, 4 ಹುಡುಗಿಯರ ಜೊತೆ ಹುಚ್ಚಾಟ, ಚೆಲ್ಲಾಟ, ಸರಸ, ಸಲ್ಲಾಪ, ಸೆಟ್ನಲ್ಲೇ ಪಟಾಯಿಸೋದು, ಕೃಷ್ಣಲೀಲೆ ತೋರಿಸೋದು, ಕಲಾವಿದರನ್ನ ರೂಮಿಗೆ ಕರೆಸ್ಕೊಂಡು ಕಾಮದಾಟವನ್ನು ಆಡೋದು. ಇದು ಚಿತ್ರರಂಗ ಒಪ್ಪುತ್ತಾ? ಸಮಾಜ ಒಪ್ಪುತ್ತಾ? ಈ ಜನ ಒಪ್ತಾರ? ಆ 4 ಹುಡುಗಿಯರು ಕೆಂಡುವಾಗ್ತಾರೆ. ದೂರ ಕೊಡಕ್ಕೆ ಹೋದರೆ ಅವ್ರನ್ನ ಕಾಂಪ್ರಮೈಸ್ ಮಾಡೋಕ್ಕೆ ಮತ್ತೊಂದು ಮಧ್ಯದಲ್ಲಿ ಒಬ್ಬರು ಲೇಡಿ ಆ್ಯಂಕರ್ ಎಂಟ್ರಿ ಆಗ್ತಾರೆ. ಆ ಹುಡುಗಿಯರಿಗೆ ಸಮಾಧಾನ ಮಾಡ್ತಾರೆ ಖ್ಯಾತ ಲೇಡಿ ಆ್ಯಂಕರ್. ಚಿತ್ರರಂಗದ ಬಗ್ಗೆ ಮೊದಲೇ ಒಂದಿಷ್ಟು ಅಪಸ್ವರಗಳು ಹೇಳ್ತಾ ಇದ್ದಾವೆ. ಆಲ್ರೆಡಿ ಈ ಹಿಂದೆ ಸಾಕಷ್ಟು ಅಪಸ್ವರಗಳು ಎದ್ದಿದ್ವು. ಆದರೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಟೈಗರ್ ಪ್ರಭಾಕರ್ ಇಂತಹ ಧೀಮಂತ ನಟರು ಇದ್ದು ಚಿತ್ರರಂಗದ ಒಂದು ಕೊಡುಗೆಯನ್ನು ಕೊಟ್ಟಂತಹ ಈ ಚಿತ್ರರಂಗದಲ್ಲಿ ಇತ್ತೀಚೆಗೆ ಯಾಕೋ ಸ್ವಲ್ಪ ಗಬ್ಬೆದ್ದು ಹೋಗ್ತಾ ಇದೆ, ಗಬ್ಬೆದ್ದು ನಾರ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲ ಯಾವುದೋ ಒಂದು ರೇಪ್ ಕೇಸಲ್ಲಿ ಅರೆಸ್ಟ್ ಆಗ್ತಾರೆ, ಇಲ್ಲಾಂದರೆ ಯಾವುದಾದ್ರೂ ಒಂದು ಈ ಡ್ರಗ್ಸ್ ಕೇಸಲ್ಲೇ ಅರೆಸ್ಟ್ ಆಗ್ತಾರೆ, ಕೊಲೆ ಕೇಸಲ್ಲಿ ಅರೆಸ್ಟ್ ಆಗ್ತಾರೆ. ಈ ರೀತಿಯಾದಂತಹ ಘಟನೆಗಳಿಂದನೇ ತುಂಬಿ ತುಳುಕಾಡ್ತಾ ಇದೆ ಸ್ಯಾಂಡಲ್ವುಡ್.